ಹೆಲೋ ಮಕ್ಕಳೇ, ಇವತ್ತು ನಾವು ಪಾರಿವಾಳಗಳ ಒಗ್ಗಟ್ಟು ಎಂಬ ಕಥೆಯನ್ನು ತಿಳಿಯೋಣ ಬನ್ನಿ. ಒಮ್ಮೆ ಪಾರಿವಾಳಗಳು ಆಹಾರ ಹುಡುಕಲು ಗುಂಪಾಗಿ ಹೊರಟವು. ದಟ್ಟವಾದ ಅರಣ್ಯವನ್ನು ಹೊಕ್ಕವು. ದಾರಿಯಲ್ಲಿ ಒಂದು ಪಾರಿವಾಳ ಹೇಳಿತು, ನಾವು ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋಣ ಎಂದು. ಅದಕ್ಕೆ ಇನ್ನೊಂದು ಪಾರಿವಾಳ ಹೇಳಿತು, ನಾವು ತಡ ಮಾಡೋದು ಬೇಡ, ಆಹಾರ ಸಿಗದೇ ಇರಬಹುದು ಎಂದು. ಅದಕ್ಕೆ ಎಲ್ಲ ಪಾರಿವಾಳಗಳು ದನಿಗುಣಿಸಿದವು. ಎಲ್ಲ ಪಾರಿವಾಳಗಳು ಒಟ್ಟಿಗೆ ಹಾರಿದವು. ಸ್ವಲ್ಪ ದೂರ ಹೋದ ಮೇಲೆ ಚೆಲ್ಲಿದ ಕಾಳುಗಳನ್ನು ಕಂಡವು. ಪಾರಿವಾಳಗಳೆಲ್ಲ ಕೆಳಗೆ ಇಳಿದವು. ಆಸೆಯಿಂದ ಕಾಳುಗಳನ್ನು ತಿನ್ನಲು ಆರಂಭಿಸಿದವು. ಹಕ್ಕಿಗಳು ಕಾಳುಗಳನ್ನು ತಿನ್ನುತ್ತಾ ನೆಲದ ಮೇಲೆ ಬೀಸಿದ್ದ ಬಲೆಯೊಳಗೆ ಸಿಕ್ಕಿಕೊಂಡವು. ಆಗ ಅವಕ್ಕೆ ತಾವು ಮೋಸ ಹೋದದ್ದು ತಿಳಿಯಿತು. ಆದರೆ ಆ ವೇಳೆಗೆ ಕಾಲ ಮಿಂಚಿತ್ತು. ಹೇಗೆ ತಪ್ಪಿಸಿಕೊಳ್ಳುವುದು ಎಂದು ಯೋಚಿಸತೊಡಗಿದವು. ಅವುಗಳ ಗುಂಪಿನಲ್ಲಿ ಒಂದು ಬುದ್ಧಿವಂತ ಪಾರಿವಾಳ ಇತ್ತು. ಅದೊಂದು ಉಪಾಯವನ್ನು ಹೇಳಿತು. ನಾವೆಲ್ಲ ಒಟ್ಟಿಗೆ ಬಲೆ ಸಮೇತ ಹಾರಿ ಹೋಗೋಣ ಎಂದಿತು. ಎಲ್ಲ ಪಾರಿವಾಳಗಳು ಒಪ್ಪಿಕೊಂಡವು. ಎಲ್ಲ ಪಾರಿವಾಳಗಳು ಒಟ್ಟಿಗೆ ರೆಕ್ಕೆ ಬಡಿದವು. ಬಲೆಯನ್ನು ಎತ್ತಿಕೊಂಡು ಒಟ್ಟಿಗೆ ಹಾರಿದವು. ಬಲೆಯ ಒಟ್ಟಿಗೆ ಪಾರಿವಾಳಗಳನ್ನು ಹಿಡಿಯಲು ಬೇಡ ಬಂದನು. ಅವನು ಬರುವುದರ ಒಳಗಡೆ ಪಾರಿವಾಳಗಳು ಬಲೆಯನ್ನು ಹಿಡಿದು ಹಾರಿ ಹೋಗಿದ್ದವು. ಪ್ರಯತ್ನಪಟ್ಟರೂ ಅವುಗಳನ್ನು ಹಿಡಿಯಲು ಆಗಲಿಲ್ಲ. ಬೇಡ ಇದನ್ನು ನೋಡಿ ಆಶ್ಚರ್ಯಪಟ್ಟ. ಪಾರಿವಾಳಗಳು ಬಲೆಯನ್ನು ಹಿಡಿದು ದೂರ ಸಾಗಿದವು. ಇನ್ನು ಬೇಡನ ಕೈಗೆ ಸಿಗುವುದಿಲ್ಲ ಎಂದು ಎನಿಸಿತು. ಎಲ್ಲ ಪಾರಿವಾಳಗಳು ಮೆಲ್ಲ ನೆಲಕ್ಕೆ ಬಂದು ಇಳಿದವು. ಆದರೆ ಅವು ಸರಾಗವಾಗಿ ಓಡಾಡಲು ಆಗಲಿಲ್ಲ. ಏಕೆಂದರೆ ಬಲೆಯ ಒಳಗೆ ಸಿಲುಕಿದ್ದವು. ಏನು ಮಾಡುವುದು ಎಂದು ಮತ್ತೆ ಯೋಚನೆ ಮಾಡಲು ಪ್ರಾರಂಭಿಸಿದವು. ಅಷ್ಟು ಹೊತ್ತಿಗೆ ಅಲ್ಲಿಗೆ ಇಲಿಯೊಂದು ಬಂದಿತು. ಇಲಿ ಹಾಗೂ ಪಾರಿವಾಳಗಳು ಮೊದಲಿನಿಂದಲೇ ಸ್ನೇಹಿತರಾಗಿದ್ದರು. ಪಾರಿವಾಳಗಳ ಸ್ಥಿತಿ ಕಂಡು ಇಲಿ ಮರುಗಿತು. ಇಲಿ ಪಾರಿವಾಳಗಳ ಬಳಿ ಬಂದು ಬಲೆಯನ್ನು ಕಚ್ಚಿ ಹಾಕಿದವು. ಎಲ್ಲ ಪಾರಿವಾಳಗಳು ಬಂಧನದಿಂದ ಮುಕ್ತವಾದವು. ಪಾರಿವಾಳಗಳು ಇಲಿಗಳಿಗೆ ಕೃತಜ್ಞತೆ ಹೇಳಿ ನಲಿಯುತ್ತಾ ಆಗಸಕ್ಕೆ ಹಾರಿದವು. ಈ ಕಥೆಯ ನೀತಿ ಪಾಠವೇನೆಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ನಾವು ಇದರಿಂದ ತಿಳಿಯಬಹುದು.